ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್. ಸ್ನೇಹಿತರೆ, ನಿಮಗೆಲ್ಲರಿಗೆ ಅನುಕೂಲವಾಗಲಿ ಅಂತ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ನಾವು ನಮ್ಮ ಚಾನಲ್ ಮೇಲೆ ನಿಮಗೆ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಾದರೆ ಸ್ಪೋಕನ್ ಇಂಗ್ಲೀಷಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಗ್ರೀಟಿಂಗ್ ಸಮ್ವನ್, ಹೇಗೆ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಫ್ರೆಂಡ್ಸನ್ನು, ನಿಮ್ಮ ಟೀಚರ್ಸ್ ಇವರನ್ನು, ಹಾಗೆಯೇ ನಿಮ್ಮ ನೇಬರ್ಸ್ ಅಕ್ಕಪಕ್ಕದವ್ರನ್ನ ಹೇಗೆ ಗ್ರೀಟ್ ಮಾಡಬೇಕು, ಹೇಗೆ ಅವ್ರನ್ನ ಗ್ರೀಟ್ ಮಾಡಬೇಕು, ಹೇಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ನೀವು ನೋಡ್ತಾ ಇದ್ದೀರಾ ದಾವಣಗೆರೆ ಟ್ಯುಟೋರಿಯಲ್. ಇದೇ ರೀತಿ ಪ್ರತಿಯೊಂದು ವಿಡಿಯೋನ ನೋಡಬೇಕು ಸ್ಪೋಕನ್ ಇಂಗ್ಲೀಷ್ದು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಏನು ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ PDF ನೋಟ್ಸ್ ನಿಮಗೆ ನಾವು ನಮ್ಮ 9019634557 ನಂಬರ್ ಮೇಲೆ PDF ಅನ್ನ ಕೊಡ್ತೀವಿ. ದಯವಿಟ್ಟು ಯಾವುದೇ ಕಾಲ್ ಮಾಡಬೇಡಿ. ಜಸ್ಟ್ ನಿಮ್ಮ ಹೆಸರು ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಅಂತ ಹಾಕಿ ನಮ್ಮ ಗ್ರೂಪ್ಗಳು ಕೂಡ ಬರುತ್ತೆ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್. ಅವುಗಳನ್ನು ತಾವು ಜಾಯ್ನ್ ಆಗೋದ್ರ ಮೂಲಕ ಪ್ರತಿದಿನ ವಿಡಿಯೋಗಳನ್ನು ತಾವು ನೋಡ್ಬೋದು. ಹಾಗಾದರೆ ಗ್ರೀಟ್ ಹೇಗೆ ಮಾಡೋದು ಅಂತ ನಾವು ತಿಳಿತಾ ಹೋಗೋಣ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಹಾಗಾದರೆ ಗ್ರೀಟಿಂಗ್ ಸಮ್ವನ್ ಹೇಗೆ ಮಾಡಬೇಕು ನಿಮ್ಮ ಫ್ರೆಂಡ್ಸನ್ನು ನೋಡಿ. ನೀವು ಯಾರನ್ನಾದರೂ ಭೇಟಿ ಆದಾಗ ಫಸ್ಟ್ ಟೈಮ್ ವೆನ್ ಯು ಮೀಟ್ ಸಮ್ವನ್ ಏನು ಹೇಳ್ತೀರಾ? ಯಾರನ್ನಾದರೂ ಅಪರಿಚಿತರಿದ್ದರೆ ಬಸ್ಸಲ್ಲಿ ಯಾರೋ ಪರಿಚಯ ಮಾಡ್ತಾರೆ, ಒಂದು ಸ್ಮೈಲ್ ಕೊಡ್ತಾರೆ, ಅವ್ರಿಗೆ ಏನು ಹೇಳ್ಬೋದು? ಹಲೋ. ಏನಂತ ಹೇಳ್ತೀರಿ? ಹಲೋ ಅಂತ ಹೇಳಿ. ಹಾಗೇನೆ ಇದಲ್ಲದ ಹಾಗೆ ನಿಮಗೆ ತುಂಬ ಫ್ರೆಂಡ್ ಇದ್ದಾರೆ, ನಿಮಗೆ ಅವ್ರ ಬಗ್ಗೆ ತುಂಬ ಪರಿಚಯ ಇದ್ದರೆ ಹಾಯ್ ಹೇಳ್ಬೋದು. ಹೇಳಿ ನನ್ನ ಜೊತೆಗೆ ಹಾಯ್, ಹೀಗೂ ಕೂಡ ನೀವು ಹೇಳ್ಬೋದು, ರೈಟ್? ಒಂದು ಪಕ್ಷ ಇದ್ರ ಜೊತೆಗೆ ನಿಮಗೆ ಅವ್ರಿಗೆ ಸ್ವಲ್ಪ ಪರಿಚಯ ಇದೆ, ಅವ್ರ ಹೆಸರು ಇದೆ ಅಂತಂದರೆ ಹಲೋ, ಹಲೋ ಸುಮಾ ಅಂತ ಕೂಡ ಹೇಳ್ಬೋದು, ರೈಟ್? ಅಥವಾ ಹಲೋ ರಾಜು ಅಂತ ನೀವು ಹೇಳ್ಬೋದು. ಒಂದು ಪಕ್ಷ ನಿಮಗೆ ಅವ್ರು ತುಂಬ ಪರಿಚಯ ಇದ್ದವರಾಗಿದ್ದರೆ ಹಾಯ್ ಅಂಕಲ್ ಅಂತ ಹೇಳ್ಬೋದು. ಹಾಯ್ ಅಂಕಲ್, ಹಾಯ್ ಆಂಟಿ ಅಥವಾ ಆಂಟ್, ಹಾಯ್ ಆಂಟ್ ಅಂತ ಕೂಡ ನೀವು ಹೇಳ್ಬೋದು. ಹೀಗೆ ನೀವು ಅವರ ಹೆಸರನ್ನು ಕೂಡ ಇಲ್ಲಿ ಸೇರಿಸ್ಬೋದು ಕೂಡ. ಹಾಯ್ ಅಂಕಲ್ ರಾಜು ಹಾಗೂ ಕೂಡ ಹೇಳ್ಬೋದು, ಪಾಸಿಬಲ್ ಇದೆ ಅಲ್ವಾ? ಹಾಗಾದರೆ ಹಾಯ್ ಅಲ್ದ ಹಾಗೆ ನಿಮ್ಮ ಟೀಚರ್ಸ್ ಇದ್ದರೆ ಏನು ಹೇಳ್ತೀರಾ ಅಂತಲೂ ಕೂಡ ನಾನು ಹೇಳ್ತೀನಿ. ಹೇಗೆ ಹೇಳ್ಬೋದು? ನಿಮ್ಮ ಟೀಚರ್ಸ್ ಇದ್ದರೆ ನೀವು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗ್ತಿದ್ದೀರಿ ಡೇ ಟೈಮಲ್ಲಿ ಅಂತಂದರೆ ನೀವು ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಸರ್ ಅಥವಾ ಗುಡ್ ಮಾರ್ನಿಂಗ್ ಮ್ಯಾಮ್, ಹೀಗೆ ನೀವು ನಿಮ್ಮ ಮ್ಯಾಮ್ಗಳಿಗೆ, ನಿಮ್ಮ ಸರ್ಗಳಿಗೆ ಹೇಳ್ಬೋದಲ್ವಾ? ಅದೇ ಆಫ್ಟರ್ನೂನ್ ಆಗಿದ್ದರೆ ಗುಡ್ ಆಫ್ಟರ್ನೂನ್ ಸರ್ ಅಂತ ನೀವು ಹೇಳ್ಬೋದು. ಗುಡ್ ಆಫ್ಟರ್ನೂನ್ ಸರ್ ಅಥವಾ ಮ್ಯಾಮ್ ಅಂತ ಹೇಳ್ಬೋದು, ರೈಟ್? ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ಬೋದು. ಸಂಜೆ ಟೈಮ್ ನೀವು ಅವ್ರನ್ನ ಭೇಟಿ ಆದರೆ ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ಬೋದು. ಆದರೆ ನೀವು ಯಾವತ್ತೂ ಕೂಡ ಗುಡ್ ನೈಟ್ ಅಂತ ಹೇಳಬಾರ್ದು ಫ್ರೆಂಡ್ಸ್. ಯಾಕೆ ಗುಡ್ ನೈಟ್ ಅಂತ ಹೇಳಬಾರ್ದು ಯಾರನ್ನಾದ್ರೂ ಭೇಟಿ ಆದಾಗ ಅಂತಂದಾಗ, ಆ್ಯಕ್ಚುಲಿ ಈ ಗುಡ್ ನೈಟ್ ಅನ್ನೋ ವರ್ಡನ್ನು ನಾವು ಎಲ್ಲಿ ಹೇಳ್ಬೋದು ಅಂದರೆ, ನೀವು ವೆನ್ ಯು ಸಿ ದೆಮ್ ಆಫ್, ಅವ್ರನ್ನ ಬಾಯ್ ಹೇಳೋ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ, ಉದಾಹರಣೆಗೆ ಅವ್ರು ನಿಮ್ಮನ್ನು ಭೇಟಿಯಾಗಿದ್ದಾರೆ 6 o'clockಗೆ, ಅವ್ರು ಹೊರಡ್ತಾ ಇದ್ದಾರೆ ಅಂತಂದಾಗ ನೀವು ಅವ್ರಿಗೆ ಏನು ಹೇಳ್ಬೋದು? ಗುಡ್ ನೈಟ್ ಸರ್ ಅಂತ ನೀವು ಹೇಳ್ಬೋದು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೈಟ್ ಬಲ್ಬ್ ಹತ್ತಿದೆ ಅಂದ್ಕೊಂಡು ಗುಡ್ ನೈಟ್ ಹೇಳೋದು ತಪ್ಪಾಗುತ್ತೆ. ಗುಡ್ ನೈಟನ್ನು ನೀವು ಕೊನೆಯವರೆಗೂ ಕೂಡ ಹೇಳ್ಬೋದು. ಫ್ರಮ್ 4 o'clock ಟು ಟಿಲ್ ದ ನೈಟ್, ರಾತ್ರಿ ಮುಗಿಯೋವರೆಗೂ ಕೂಡ ನೀವು ಹೇಳ್ಬೋದು. ಗೊತ್ತಾಯ್ತಲ್ಲ ಗುಡ್ ಮಾರ್ನಿಂಗ್ ಯಾರಿಗೆ ಹೇಳ್ತಾರೆ ಅಂತ. ಹಾಗೆಯೇ ನಿಮ್ಮ HM ಸರ್ ಇರ್ಬೋದು, ನಿಮ್ಮ ಹೆಡ್ ಮಾಸ್ಟರ್ ಇರ್ಬೋದು, ಟೀಚರ್ ಇರ್ಬೋದು, ಅಥವಾ ನಿಮ್ಮ ಯಾರೇ ದೊಡ್ಡವರಿದ್ದರೆ ಅವರಿಗೆ ನೀವು ಅಫಿಷಿಯಲ್ ಅಂದರೆ ಒಂದು ಆಫೀಸ್ ಸೆಟಪ್ಪಲ್ಲಿ ಇದ್ದಾಗ ಗುಡ್ ಮಾರ್ನಿಂಗ್ ಹೇಳಿ. ಓಕೆ, ಇದನ್ನು ಶಾರ್ಟಾಗಿ ಮಾರ್ನಿಂಗ್ ಸರ್ ಅಂತಲೂ ಹೇಳ್ಬೋದು. ಬಟ್ ಶಾರ್ಟಾಗಿ ಹೇಳೋದು ಸಮ್ಟೈಮ್ಸ್ ರೂಡ್ ಅಂತ ಅನಿಸುತ್ತೆ. ಮಾರ್ನಿಂಗ್ ಸರ್ ಅಂತ ಹೇಳ್ಬೋದು. ಆಫ್ಟರ್ನೂನ್ ಮ್ಯಾಮ್ ಅಂತಲೂ ಕೂಡ ನೀವು ಹೇಳ್ಬೋದು. ಹೇಳಿ ನನ್ನ ಜೊತೆಗೆ ಮಾರ್ನಿಂಗ್ ಸರ್, ಎಸ್, ಆಫ್ಟರ್ನೂನ್ ಮ್ಯಾಮ್. ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆಯೇ ಇದು ಆದ ನಂತರ ನೀವು ಅವ್ರನ್ನ ಭೇಟಿ ಆದ್ರಿ, ಅವ್ರಿಗೆ ಗ್ರೀಟ್ ಮಾಡಿದ್ರಿ, ಹೌದಾ? ಆನಂತರ ಏನು ಮಾಡಬೇಕು ಅಂತ ಭಾಳಷ್ಟು ಜನ ಗೊತ್ತಾಗಲ್ಲ. ನಾನು ನಿಮಗೆ ಇವಾಗ ನಿಮಗೆ ಹೇಳ್ತೀನಿ. ಇನ್ಫಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅವರಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳೋದು ಅಗತ್ಯ ಇರಲ್ಲ. ಇನ್ಫಾರ್ಮಲ್ ಅಂತಾರೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡುವಾಗ ನೀವು ಇನ್ಫಾರ್ಮಲ್ ವೇಸ್ ಆಫ್ ಸೇಯಿಂಗ್ ಬಾಯ್ ಅಥವಾ
ಗ್ರೀಟಿಂಗ್ ಅಂತ ಬಂದಾಗ ನೀವು ಹಾಯ್ ಹೇಳ್ಬೋದು, ಹೌದ್ರಾ? ಅಥವಾ ಹೇ ಹೇಳಿ ಎಲ್ಲರೂ, ಹೇ ಹೇ ಅಂತ. ಅಥವಾ ವಾಟ್ಸಪ್ ಏನಂತ ಹೇಳ್ತೀರಿ? ವಾಟ್ಸ್ಆಪ್ ಅಂತಾನು ಕೂಡ ಹೇಳ್ಬೋದು. ಏನ್ ಸರ್ ಇದು ವಾಟ್ಸಪ್ ಅಂದ್ರೇನು? ವಾಟ್ಸಪ್ ಹಾಗೇನಿಲ್ಲ, ಹಾಯ್ ಹೇಳಕ್ಕೆ ಒಂದು ರೀತಿ, ವಾಟ್ಸಪ್ಗೆ ವಾಟ್ಸಪ್ ಅಂತಾನೆ ರಿಪ್ಲೈ ಮಾಡ್ಬೋದು, ರೈಟ್? ಅಥವಾ ಅದ್ರ ಬದಲು ನೀವು ಇನ್ನು ಸ್ವಲ್ಪ ಏನೋ ಹೆಚ್ಚಿನ ಮಾಹಿತಿ ತಗೋಬೇಕು ಅಂತೀರಾ, ಸ್ವಲ್ಪ ಕ್ಲೋಸ್ ಆಗಬೇಕು ಅಂತ ಬಯಸ್ತಾ ಇದ್ರೆ ಏನಂತ ಹೇಳ್ಬೋದು? ಹೌ ಇಸ್ ಇಟ್ ಗೋಯಿಂಗ್? ಏನ್ ನಡೀತಾ ಇದೆ? ನಾವು ಕನ್ನಡದಲ್ಲಿ ಕೇಳ್ತೀವಿ, ಹೌ ಇಸ್ ಇಟ್ ಗೋಯಿಂಗ್ ಹೇಳ್ಬೋದಲ್ವಾ? ಹೌ ಇಸ್ ಇಟ್ ಗೋಯಿಂಗ್ ಹೇಳ್ಬೋದು. ವಾಟ್ಸ್ ನ್ಯೂ? ಏನ್ ಸಮಾಚಾರ ಅಂತ ಹೇಳ್ತೀರಲ್ವಾ? ವಾಟ್ಸ್ ನ್ಯೂ ಹೀಗೂ ಕೂಡ ನೀವು ಹೇಳ್ಬೋದು. ಹಾಗೆ ಹವಾಯ, ಹೌ ಯ ಅಥವಾ ಹವ್ ಆರ್ ಯು ಅನ್ನೋದಕ್ಕೆ ಶಾರ್ಟ್ ಆಗಿ ಹವಾಯ ಅಂತ ಹೇಳ್ತಾರೆ. ಹಾಗಾದ್ರೆ ನಾಳೆಯಿಂದ ನಿಮ್ಮ ಫ್ರೆಂಡ್ಸಿಗೆ ನೀವೆಲ್ಲ ಗ್ರೀಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಸರ್ ನಾವು ಗ್ರೀಟ್ ಮಾಡಿದ್ವಿ, ಅವ್ರು ಹೊರಟಿದ್ದಾಗ ಏನ್ ಮಾಡ್ಬೋದು, ಹೇಗೆ ಅವರಿಗೆ ಬಾಯ್ ಹೇಳಬೇಕು, ಹೌ ಟು ಸೇ ಬಾಯ್, ಇದು ಕೂಡ ಕಲ್ಕೋಬೇಕಲ್ಲ. ಸೇಯಿಂಗ್ ಗುಡ್ ಬಾಯ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಕಲ್ತ್ಬಿಡೋಣ. ಓಕೆ, ರೆಡಿ ಇದ್ದೀರಿ ಅನ್ಕೊಂಡಿದ್ದೀನಿ. ಸೇಯಿಂಗ್ ಗುಡ್ ಬಾಯ್ ಹೇಗೆ ಹೇಳ್ತೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಈ ಬಾಯ್ ಹೇಳೋದು ಕೂಡ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಸ್ಕೂಲ್ ಸೆಟಪ್ ಅಲ್ಲಿ ಅಥವಾ ಬ್ಯಾಂಕ್ ಅಲ್ಲಿ, ಲೈಬ್ರರಿಯಲ್ಲಿ ಹೇಳುವಾಗ ನೀವು ಫಾರ್ಮಲ್ ಅಂತ ಹೇಳ್ತಾರೆ, ಅಲ್ಲಿ ಏನ್ ಹೇಳ್ಬೇಕು? ಗುಡ್ ಬಾಯ್, ಗುಡ್ ಬಾಯ್ ಸರ್ ಅಂತಾನೆ ಹೇಳ್ಬೇಕಾಗತ್ತೆ. ಅಥವಾ ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ಬೋದು, ರೈಟ್? ಹಾಗೇನೆ ನೀವು ಹೇಳ್ಬೋದು, ಇಟ್ ವಾಸ್ ನೈಸ್ ಸೀಯಿಂಗ್ ಯು ಅಂತ, ಇಟ್ ವಾಸ್ ನೈಸ್ ಸೀಯಿಂಗ್ ಯು ಅಂತ ಕೂಡ ನೀವು ಹೇಳ್ಬೋದು. ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಪ್ರತಿ ಟೈಮ್ ಒಂದೇ ರೀತಿ ಹೇಳೋದು ಅಷ್ಟು ನೈಸ್ ಕಾಣಲ್ಲ, ಓಕೆ? ಅಥವಾ ನೀವು ಟೇಕ್ ಕೇರ್ ಶಾರ್ಟ್ ಆಗಿ ಏನಂತ ಹೇಳ್ಬೋದು? ಟೇಕ್ ಕೇರ್. ಸರ್ ಎಲ್ಲ ಒಂದೇ ಟೈಮ್ ಎಲ್ಲದನ್ನು ಹೇಳ್ಬೋದು, ಯಾವ್ದಾದ್ರು ಒಂದನ್ನು ಹೇಳಿ. ಗುಡ್ ಬಾಯ್ ಹೇಳಿ, ಹ್ಯಾವ್ ಅ ನೈಸ್ ಡೇ, ಗುಡ್ ಬಾಯ್, ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿ. ಅಥವಾ ನಿಮ್ ಭೇಟಿಯಾಗಿ ಖುಷಿ ಆಯ್ತು ಅಂತ ಹೇಳ್ಬೇಕಾದ್ರೆ ಇಟ್ ವಾಸ್ ನೈಸ್ ಸೀಯಿಂಗ್ ಯು ಅಂತ ಹೇಳ್ಬೋದು. ಟೇಕ್ ಕೇರ್, ಒಂದ್ ಪಕ್ಷ ನೀವು ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ಗುಡ್ ಡೇ ಅಂತಾನು ಕೂಡ ಹೇಳ್ಬೋದು. ಹ್ಯಾವ್ ಅ ಗುಡ್ ಡೇ, ಗುಡ್ ಡೇ ಬಿಸ್ಕೆಟ್ ಅನ್ಕೋಬಾರ್ದು ನೀವು, ಹ್ಯಾವ್ ಅ ಗುಡ್ ಡೇ ಅಂತಂದ್ರೆ ಗ್ರೀಟ್ ಮಾಡೋದಕ್ಕೆ ಬಳಸುವಂಥದ್ದು. ಒಂದ್ ಪಕ್ಷ ಈವ್ನಿಂಗ್ ಆಗಿತ್ತು, ಅವಾಗ ಗುಡ್ ನೈಟ್ ಅಂತ ಹೇಳ್ಬೇಕು. ಬಾಯ್ ಹೇಳ್ದ ಹಾಗೇನೆ ಇದು ಗುಡ್ ನೈಟ್ ಅಂದ್ರೆ ಏನರ್ಥ? ಬಾಯ್ ಹೇಳ್ದ ಹಾಗೇನೆ ಇರುತ್ತೆ. ಅಥವಾ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೀರಾ, ಶಾಲೆ ಮುಗಿಸ್ಕೊಂಡ್ ಬರುವಾಗ, ಕಾಲೇಜ್ ಮುಗಿಸ್ಕೊಂಡ್ ಬರುವಾಗ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ರೆ ಇದನ್ನ ಇನ್ಫಾರ್ಮಲ್ ಅಂತ ಹೇಳ್ತಾರೆ. ಅವಾಗ ಹೇಳ್ಬೋದು ಬಾಯ್ ಅಂತ ಹೇಳ್ಬೋದು. ಬಾಯ್ ಬಾಯ್ ಹೇಳಿ, ಬಾಯ್ ಬಾಯ್. ಎಸ್, ಹಾಗೂ ಕೂಡ ಹೇಳ್ಬೋದು. ಸಿ ಯು ಲೇಟರ್, ಸಿ ಯು ಲೇಟರ್ ಹೀಗೂ ಕೂಡ ನೀವು ಹೇಳ್ಬೋದು, ಹೇಳ್ತಿರಲ್ಲ. ಹಾಗೇನೆ ಮತ್ತೆ ನೀವು ಸಿ ಯು ಸೂನ್, ಸಿ ಯು ಸೂನ್ ಅಂತ ಕೂಡ ಹೇಳ್ಬೋದು. ಟಾಕ್ ಯು ಲೇಟರ್, ಟಾಕ್ ಟು ಯು ಲೇಟರ್ ಅಂತ ಕೂಡ ನೀವು ಹೇಳ್ಬೋದು. ಹಾಗಾದ್ರೆ ಇಂಥದೇ ತರಗತಿಗಳನ್ನ ಪ್ರತಿದಿನ ನೋಡ್ಬೇಕಾಗತ್ತೆ. ಹಾಗೇನೆ ನೀವು ಪ್ರತಿದಿನ ನೋಡ್ಕೊಂಡು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ನೋಡಿ, ಟೇಕ್ ಇಟ್ ಈಸಿ, ಇದು ಒಂದು ರೀತಿನೇ, ಟೇಕ್ ಇಟ್ ಈಸಿ ಅಂತಾನು ಕೂಡ ನೀವು ಹೇಳ್ಬೋದು. ಹಾಗೇನೆ ನಿಮ್ಮ ಫ್ರೆಂಡ್ಸಿಗೆ ಮತ್ತೇನು ಹೇಳ್ಬೋದು ಸರ್ ಅಂತಂದಾಗ, ಐ ಗಾಟ್ ಟು ರನ್, ನಾನು ಹೋಗ್ಬೇಕಾಗಿದೆ ಅಂತ ಅಂದ್ರೆ ಏನ್ಬೇಕು? ಐ ಗಾಟ್ ಟು ರನ್ ಹೀಗೆ ಹೇಳ್ಬೋದು. ಅಥವಾ ಕ್ಯಾಚ್ ಯು ಲೇಟರ್, ಕ್ಯಾಚ್ ಯು ಲೇಟರ್. ಅಥವಾ ಸಿ ಯು ಟುಮಾರೋ ಹೀಗೂ ಕೂಡ ನೀವು ನಿಮ್ಮ ಸ್ನೇಹಿತರನ್ನ ಗ್ರೀಟ್ ಮಾಡ್ಬೋದು ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ಹಾಗಾದ್ರೆ ನೀವು ಒಬ್ಬರನ್ನ ಗ್ರೀಟ್ ಮಾಡೋದು ಹೇಗೆ ಬಾಯ್ ಹೇಳೋದು ಅಂತ ನಿಮಗೆ ಗೊತ್ತಾಯ್ತು. ನಾಳೆ ಕ್ಲಾಸಲ್ಲಿ ಮತ್ತೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ತಿಳಿಯೋಣ. ಟಿಲ್ ದೆನ್ ಬಾಯ್. ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಸಬ್ಸ್ಕ್ರೈಬ್ ಮಾಡಿ ದಾವಣಗೆರೆ ಟ್ಯುಟೋರಿಯಲ್ ಅನ್ನ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಅಲ್ಲಿ ನಿಮಗೆಲ್ಲದೂ ಕೂಡ ಫ್ರೀ ಇರುತ್ತೆ, ರೈಟ್? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 9019634557 ಮೂಲಕ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಜಾಯ್ನ್ ಆಗಿ ಲಾಭವನ್ನು ಪಡೀರಿ ಫ್ರೆಂಡ್ಸ್. ಪಡಿದಿರಲ್ವಾ? ಯಾವುದಕ್ಕೂ ಒಂದು ಕಾಮೆಂಟ್ ಕೂಡ ಹಾಕಿ.
ಹಾಗಾದ್ರೆ ಮತ್ತೆ ನಾವು ಸಿಗೋಣ ಸ್ನೇಹಿತರೆ ನಾಳೆ ತರಗತಿಯಲ್ಲಿ. ರೆಡಿ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.